ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಗುರಾಯಿಸ್ಬಿಟ್ರು ನೋಡಿ, ನನ್ನ ಮುಖನೇ ತೋರಿಸ್ತಾ ಇಲ್ವಲ್ಲ ಇವಳು ಅಂತ ನೋಡಿ ಗಾಯ್ಸ್. ನಾನು ಗುರಾಯಿಸ್ತೀನ ಹೇಳಿದ್ರು ನಂಬಂಗೆ ಹೇಳ್ಬೇಕು. ಹಿಂಗೆ ಇಟ್ಕೊಂಡೆ ಸ್ಟಾರ್ಟ್ ಮಾಡೋಣ, ಆಮೇಲೆ ಹಿಂಗೆ ಹೋಗೋಣ ಅಂತ. ಫಸ್ಟ್ ಗುರಾಯಿಸ್ಬಿಟ್ರು, ಎದ್ರುಕೊಂಡ್ಬಿಟ್ರೆ ಅದಕ್ಕೆ ಎದ್ರುಕೊಂಡ್ಬಿಟ್ಟು ಹತ್ತತ್ರದಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮುಖ ನೋಡಿ. ಆ್ಯಕ್ಚುಲಿ ಏನಂದರೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ನೈಟ್ ಬಂದಿದ್ರು, ಸೊ ಬೆಳಗ್ಗೆ ಹೋಗ್ಬೇಕಲ್ಲ ಅಂದರೆ ನೆನ್ನೆ ಬೆಳಗ್ಗೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಮನೆಯಿಂದ ನಮ್ಮ ಮನೆಗೆ ಬಂದು ಕಟ್ಕೊಳಕ್ಕೆ ಬಂದು ಇಲ್ಲಿಂದ ಕರ್ಕೊಂಡು ಹೋಗೋದ್ರ ಬದಲು ಸ್ವಲ್ಪ ರಿಸ್ಕ್ ಆಗುತ್ತೆ, ಅದಕ್ಕೆ ನೈಟೇ ಬಂದಿದ್ರು. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡಿಬ್ರು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯಾವ ದೇವಸ್ಥಾನಕ್ಕೆ ಅಂತಂದರೆ, ನೀವು ಒಂಚೂರು ಹೇಳಿ ಯಾವ ದೇವಸ್ಥಾನ ಅಂತ? ಗರ್ಗೇಶ್ವರಿ. ಅಲ್ಲಿ ಗರ್ಗೇಶ್ವರಿ ಅಂತ ಹೇಳಿದ್ರೆ ಅಲ್ಲಿ ದೇವ್ರು ಇರೋದು ಯಾವ್ದಪ್ಪ ಅಂದ್ರೆ ಅರ್ಧನಾದೇಶ್ವರ ಇರೋದು. ಸೊ ಬಿಸಿಲಿಗೆ ನಿಮ್ಮ ಮುಖನೇ ಸರಿ ಕಾಣಿಸ್ತಾ ಇಲ್ಲ. ಹೌದು, ಮುಖ ಸರಿ ಕಾಣ್ತಾ ಇಲ್ಲ. ಇವಾಗ ಸುಮಾರು ಕಾಣ್ಬೋದು. ಈಗ ಹೇಳಿ. ಅರ್ಧನಾದೇಶ್ವರ ಇರೋದಲ್ಲಿ ಮುಂಚೆ ನೀವು ಹೋಗ್ತಾ ಇದ್ರಿ ಅಲ್ವಾ ರಮ್ಯಕ್ಕ ಅವ್ರ ಜೊತೆ ಎಲ್ಲ? ಹೌದು, ಸುಮಾರು ಸಲ ಹೋಗಿದ್ದೀರಿ. ಆಮೇಲೆ ಮನೆಗೂ ಸ್ವಲ್ಪ ಹತ್ರ ಆಗುತ್ತೆ. ಹತ್ರ ಅಂದ್ರೆ ಅದು ಚಿಕ್ಕಮ್ಮಿ ಟಿ ನರಸೀಪುರ ರೋಡಲ್ಲಿ ಇರೋದು. ನಿಯರ್ಲಿ ಟಿ ನರಸೀಪುರ ಹತ್ರನೇ. ನಾನು ಅವಾಗಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಇವರು ಹೋಗ್ತಾ ಇದ್ರು, ಎಂಗೇಜ್ಮೆಂಟ್ ಆದ್ಮೇಲೂ ಹೋಗ್ತಾ ಇದ್ರು. ಸೊ ನಾನು ಒಂದ್ಸಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಟೈಮು ಇವಾಗ ಕೂಡ ಬಂದಿದೆ. ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ಡೈರೆಕ್ಟ್ ಇವರು ಮನೆಗೆ ಹೋಗಿ ಡ್ಯೂಟಿಗೆ ಹೋಗ್ತಾರೆ. ನಾನು ಸೌಮ್ಯಕ್ಕ ಅವ್ರ ಮನೆ ಇಲ್ಲ ರಮ್ಯಕ್ಕ ಅವ್ರ ಮನೆ, ಯಾರ ಮನೆಗಾದರೂ ಹೋಗ್ತೀನಿ. ಆಮೇಲೆ ಬಂದು ನಾನು ಪಿಕ್ ಮಾಡ್ಕೊಂಡು ಡ್ಯೂಟಿಯಿಂದ ಬಂದು ಈವ್ನಿಂಗ್ ಮನೆಗೆ ಬಿಡ್ತಾರೆ. ಇಷ್ಟು ಈಗ ಬ್ಲೂ ಪ್ರಿಂಟ್ ಮಾಡ್ಕೊಂಡಿದ್ದೀವಿ. ಎಕ್ಸಿಕ್ಯೂಟಿವ್ ಹೇಗಾಗುತ್ತೆ ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ಇವರು 9 ಗಂಟೆಗೆ ಡ್ಯೂಟಿಗೆ ಹೋಗ್ಬೇಕು. ಈಗ 7 ಗಂಟೆ, 2 ಅವರಲ್ಲಿ ಇವರು ಡ್ಯೂಟಿಗೆ ಹೋಗ್ಬೇಕು. ಬರ್ತಾನೆ ತಿಂಡಿ ಏನಾದರೂ ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾವು ದೇವಸ್ಥಾನಕ್ಕೆ ಬಂದ್ವಿ. ನಾನು ಮೊದಲನೇ ಸಲ ದೇವಸ್ಥಾನಕ್ಕೆ ಬಂದಿರೋದು. ನರಸೀಪುರ ರೋಡಲ್ಲಿ ಸಿಗುತ್ತೆ ಈ ದೇವಸ್ಥಾನ. ಮುಂಚೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾಗೆಲ್ಲ 1-2 ಸಲ ಶಿವವ್ರ ಜೊತೆ ಹೋಗಿದ್ದೀನಲ್ಲ, ಆ ಟೈಮಲ್ಲಿ ಹೇಳ್ತಾಯಿದ್ರು ಅದೇ ರೋಡಿಂದ ಅಲ್ವಾ ನಾವು ಹೋಗ್ತಾ ಇದ್ದಿದ್ದು ಬೆಟ್ಟಕ್ಕೆ. ಸೊ ಇದೇ ರೋಡಲ್ಲಿ ಸಿಗೋದು ಗರ್ಗೇಶ್ವರಿ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ನನಗೆ ಸುಮಾರು ದಿನ ಹೋಗ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಎಂಗೇಜ್ಮೆಂಟ್ ಆದಮೇಲೆ, ನಮ್ಮದು ಎಂಗೇಜ್ಮೆಂಟ್ ಆದಾಗ ಒಂದು ಸಲ ಏನೋ ಹೋಗಿದ್ರು. ಅದಾದಮೇಲೆ ಅವರು ಇನ್ನೊಂದು ಸಲ ಹೋಗಿರಲಿಲ್ಲ. ಸೊ ಫೈನಲಿ ಬರೋವಂಥ ಟೈಮ್ ಬಂತು. ಹೊರ್ಗಡೆನೇ ಒಂಥರ ಗುಡ್ ವೈಬ್ ಸಿಕ್ತು ಹೋಗ್ತಾ ಇದ್ದಾಗೆ. ಹಾಗೆ ಫ್ರೆಂಡ್ಸ್, ದರ್ಶನ ಎಲ್ಲ ಮುಗೀತು. ಮನೆ ಹತ್ರ ಬರ್ತಾಯಿದ್ದೀವಿ. ಆ್ಯಕ್ಚುಲಿ ಇವ್ರಿಗೆ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿದೆ. ಹತ್ತತ್ರ 9 ಗಂಟೆ ಆಗಿಬಿಟ್ಟಿದೆ. ಕರ್ಕೊಳ್ಳೋ ಹಾಗೆ ಡ್ರಾಪ್ ಮಾಡೋ ಅಷ್ಟು ಇವಾಗ ಟೈಮ್ ಇಲ್ಲ. ಹಾಗೆ ನಮ್ಮ ಮನೆಗೆ ನಾನು ಹೋಗೋಕ್ಕಾಗಲ್ಲ ಅಲ್ವ ಇವಾಗ ಆಷಾಢ ಟೈಮು. ಅದಕ್ಕೆ ರಮ್ಯಕ್ಕ ಅವ್ರ ಮನೇಲಿ ಇರ್ತೀನಿ. ಡ್ಯೂಟಿಯಿಂದ ಬಂದು ನನ್ನ ಡ್ರಾಪ್ ಮಾಡ್ತಾರೆ. ಸಂಜೆ ಡ್ರಾಪ್ ಮಾಡ್ತೀರಾ? ಸಂಜೆ. ಆ್ಯಂಡ್ ತಿಂಡಿಗೆ ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ. ರಮ್ಯಕ್ಕ ಪುಳಿಯೋಗರೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಏನಂದರೆ ನಾನು ಅಲ್ಲಿ ರಮ್ಯಕ್ಕ ಅವ್ರ ಮನೆಗೆ ಹೋದ ತಕ್ಷಣ ನಾನು ಯಾವುದೂ ಕ್ಲಿಪ್ಪಿಂಗ್ಸೇ ತೊಗೊಳಕ್ಕಾಗಲಿಲ್ಲ. ಹೋದ ತಕ್ಷಣ ತಿಂಡಿ ಎಲ್ಲ ರೆಡಿ ಮಾಡಿದರು, ಪುಳಿಯೋಗರೆ ತಿನ್ಕೊಂಡ್ವಿ. ಅವರು ಡ್ಯೂಟಿಗೆ ಹೋದರು, ಶಿವು ಅವರು. ಆ್ಯಂಡ್ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದೇಳೋ ಅಷ್ಟರಲ್ಲೇ ಮಧ್ಯಾಹ್ನ ಆಗೋಯ್ತು. ಹಾಗೆ ಎದ್ಬಿಟ್ಟು ಮಧ್ಯಾಹ್ನ ಮಾತಾಡಿಕೊಂಡು ಊಟ ಮಾಡಿಕೊಂಡು ಕೂತಿದ್ವಿ. ಹಾಗೆ ಸಡನ್ನಾಗಿ ರಮ್ಯಕ್ಕ ಪ್ಲ್ಯಾನ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗೋಣ, KR ನಗರದಲ್ಲಿ ದೇವಸ್ಥಾನ ಹೋಗ್ತಾ ಇರ್ತೀವಲ್ಲ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಸಡನ್ ಪ್ಲ್ಯಾನ್ ಆಯಿತು. ಶಿವರು ಕಾಲ್ ಮಾಡಿದ್ವಿ ಬರ್ತೀರಾ ಅಂತ. ನಾವು ಡ್ಯೂಟಿ ಸಂಜೆ ಆಗುತ್ತೆ, ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ. ನಮಗೆ ಒಂಥರ ಟೆಂಪಲ್ ರನ್, ದೇವಸ್ಥಾನ ಪೂರ್ತಿ ಬರೀ ದೇವಸ್ಥಾನ ಸುತ್ತಾಡೋದೇ ಆಯಿತು. ಖುಷಿ ಆಯಿತು. ದೇವಸ್ಥಾನ ಸುತ್ತಾಡೋದು ಅಂತಂದರೆ ಯಾರಿಗೂ ಬೇಜಾರಾಗೋದಿಲ್ಲ, ಖುಷಿ ಆಗುತ್ತೆ. ಬೆಳಿಗ್ಗೆ ಅಲ್ಲಿ ದೇವಸ್ಥಾನ ಹೋಗಿದ್ದು ಬಂದ್ವಿ. ಇವಾಗ ಇಲ್ಲಿ ಮುಗಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಅಲ್ಲಿಂದ ಬರ್ತಾ ಕಿಂಗ್ಸ್ ಕೆಫೆಗೆ ಬಂದ್ವಿ. ಅಲ್ಲಿ ಫ್ರೆಂಚ್ ಫ್ರೈಸು ಮತ್ತು ಸ್ಯಾಂಡ್ವಿಚ್ ತೊಗೊಂಡು, ಸ್ಯಾಂಡ್ವಿಚ್ ನಂಗೆ ತುಂಬ ಇಷ್ಟ ಆಯಿತು. ಅದನ್ನು ತಿಂದ್ಕೊಂಡು ನಾವು ಮನೆಗೆ ಹೋದ್ವಿ. ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ನಾನಿವಾಗ ರಮ್ಯಕ್ಕ ಅವ್ರ ಮನೇಲಿದ್ದೀನಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ, ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಫುಲ್ ಟಯರ್ಡ್ ಆಗಿದೆ, ಟ್ರಾವೆಲ್ ಮಾಡಿ ಜಸ್ಟ್ ಮಲ್ಕೊಬೇಕು. ಆಮೇಲೆ ಇನ್ನೊಂದು ಏನಂತಂದರೆ, ಬೆಳಗ್ಗೆ ಇನ್ನೊಂದು ಪ್ಲ್ಯಾನ್ ಇದೆ. ಏನು ಪ್ಲ್ಯಾನು ಅಂತ ಹೇಳಿದ್ರೆ, ಇದಕ್ಕೆ ನಾವು ಸುಮಾರು ದಿನದಿಂದ ಗೌಡ್ಗೆರೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ಮುಂಚೆ ಒಂದು ಸಲ ಹೋಗಿ ಬಂದಿದ್ವಿ, ನಾನು ಸೌಮ್ಯಕ್ಕ, ನಿಮಗೆ ಗೊತ್ತಿರುತ್ತೆ.
ರಮ್ಯಕ್ಕನೂ ಬರ್ತೀನಿ ಅಂತ ಹೇಳಿದ್ರು. ಸುಮಾರು 1.5 ಮಂತೇ ಆಯಿತು, ಬಟ್ ಆಗಲಿಲ್ಲ ಹೋಗೋಕ್ಕೆ. ಸೊ ಇವಾಗ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಹಿಂಗೆ ನಾನು ಬಂದಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಾಯಿದ್ದೀವಿ. ಇವಾಗ ಸಖತ್ ಟಯರ್ಡ್ ಆಗಿದೆ, ಹೋಗಿ ಮಲ್ಕೋಬೇಕಷ್ಟೆ. ಅವರು ಏನೋ ವೀಡಿಯೋ ಮಾಡ್ತಾಯಿದ್ದಾರೆ. ಬರ್ತಾ ಅಲ್ಲೇ ಕಿಂಗ್ಸ್ ಕೆಫೆಲಿ ಯಾವುದೋ ಇದು ತಿಂದು ಫುಲ್ ಹೊಟ್ಟೆ ತುಂಬೋಗಿದೆ. ಇವಾಗ ನೀಟಾಗಿ ನಿದ್ದೆ ಮಾಡಿದ್ರೆ ಮಾರ್ನಿಂಗ್ 5ಗೆ ಎದ್ದೇಳಬೇಕು. ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು ಗೈಸ್. ಹಾಗೆ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಸೌಮ್ಯಕ್ಕ ಅವ್ರ ಮನೇಲಿ ಇದ್ದೀವಿ. ನಾವು 3 ಜನ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಏನಂತ ಅಂದರೆ ಡೈರೆಕ್ಟ್ ಸಬ್ಬರ್ಗೆ ಹೋಗ್ಬಿಡೋಣ ಅಂತ. ಬಟ್ ಸೌಮ್ಯಕ್ಕ ಇಲ್ಲಿಗೆ ಬಂದ್ಬಿಟ್ಟು 3 ಜನ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಹಾಗೆ ಮಾಡೋಣ ಅಂತ ಬೈಕ್ ತೊಗೊಂಡು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಬೆಳಿಗ್ಗೆ ನಾನು 5ಗೆ ಎದ್ದಿದ್ದೆ, ರಮ್ಯಕ್ಕ 4:30ಗೆ ಎದ್ದಿದ್ರು ಪೂಜೆ ಎಲ್ಲ ಮಾಡೋಣ ಅಂತ. ಈಗ ಅವರು ರೆಡಿ ಆಗ್ತಾಯಿದ್ದಾರೆ. ಸೌಮ್ಯಕ್ಕ ರೆಡಿ ಆದ ತಕ್ಷಣ ನಾವು ಹೊರಡ್ತೀವಿ. ಹಾಗೆ ಒಂದು 2 ಅವರ್ಸ್ ಬೇಕು ಫ್ರೆಂಡ್ಸ್. ಬಸ್ ಹತ್ಕೊಂಡು ಬಸ್ ಇಳಿಯೋ ಟೈಮಿಗೆ ನಾನು ಲೆಕ್ಕ ಹಾಕ್ಕೊಂಡಿದ್ದು ಕರೆಕ್ಟಾಗಿ 2 ಅವರ್ಸ್ ಆಯಿತು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಎಷ್ಟು ಜನ ನೋಡ್ತಾ ಇದ್ರಲ್ಲ, ಎಷ್ಟು ಜನ ಇದ್ದಾರೆ ಅಂತಂದರೆ ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತ. ನಾವು ಸ್ವಲ್ಪ ಕಡಿಮೆ ಇರ್ತಾರೆ, ಆಷಾಢ ಟೈಮಲ್ಲಿ ಜಾಸ್ತಿ ಇರ್ತಾರೆ. ಬಟ್ ಶುಕ್ರವಾರ ಅಲ್ವಲ್ಲ, ಕಡಿಮೆ ಇರ್ಬೋದೇನೋ ಅಂದ್ಕೊಂಡು ಬಂದ್ವಿ. ಎಷ್ಟು ಕ್ಯೂ ಇತ್ತು ಅಂತಂದರೆ ಪ್ರಾಬಬ್ಲಿ ಒಂದು 1.5 ಅವರ್ 2 ಅವರ್ಸ್ ಆಯಿತು ನಾವು ದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ದರ್ಶನ ಮುಗಿಸಿದ್ದೇನೆ. ಅಲ್ಲಿಂದ ಬಂದು ಇಲ್ಲಿಗೆ ಬಂದ್ವಿ. ಚಾಮುಂಡೇಶ್ವರಿ ಸ್ಟ್ಯಾಚು ಹತ್ರ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ. ಇಲ್ಲೂ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಜನ, ಎಷ್ಟೊಂದು ರಶ್ ಇದ್ದಾರೆ ಅಂತ. ಬಟ್ ದರ್ಶನ ಅಂತೂ ತುಂಬ ಚೆನ್ನಾಯಿತು, ತುಂಬ ಖುಷಿ ಆಯಿತು. ಮತ್ತೆ ಆದಷ್ಟು ಬೇಗ ಇನ್ನೊಂದು ಸಲ ಬರಬೇಕು ಅಂತ ಅನಿಸ್ತಾಯಿತ್ತು. ಹಾಗೆ ನಾವು ಇಲ್ಲಿಂದ ಪ್ರಸಾದನೂ ತಿನ್ಕೊಂಡು ಬಸ್ ಹತ್ಕೊಂಡು ನಾವು ಮನೆಗೆ ಹೊರಟ್ವಿ ಗೈಸ್. ಹಾಯ್ ಗಾಯ್ಸ್, ನಿಮಗೆಲ್ಲ ಗೊತ್ತು, ಅಲ್ಲಿ ರಕ್ಷಿತಾ, ರಮ್ಯಾ ಮತ್ತು ನಮ್ಮ ರಮ್ಯಕ್ಕ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ ದೇವಸ್ಥಾನ ಅಂದರೆ ಯಾವುದಮ್ಮ, ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಏನಾಗಿದೆ ಅಂದರೆ, ಅಡುಗೆ ಮಾಡೋ ಜವಾಬ್ದಾರಿ ನನಗೂ ಮತ್ತು ನಮ್ಮ ಮಮ್ಮಿಗೆ ಬಂದಿದ್ದೆ. ಸೊ ನಾನು ನಮ್ಮ ಅಮ್ಮ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಇವತ್ತು. ಏನು ಮಾಡ್ತಿದ್ದೀವಿ ಮಮ್ಮಿ? ಚಿಕನಲ್ಲಿ ಏನು ಮಾಡ್ತಿದ್ದೀರಾ? ಸಾಂಬಾರು ಮಾಡ್ತಾಯಿದ್ವಿ. ಚಿಕನ್ ಸಾಂಬಾರು. ಏನಕ್ಕಪ್ಪ ಚಿಕನ್ ಬೆಳಿಗ್ಗೆ ಆ್ಯಕ್ಚುಲಿ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಮಾಡಿ ಅಂತ ನಾನೇ ಕೇಳ್ಕೊಂಡೆ. ಸೊ ಇವತ್ತು ಮಾರ್ನಿಂಗ್ ಚಿಕನ್ ಸಾಂಬಾರು ಮತ್ತು ಮುದ್ದೆ ತಿನ್ನೋಕ್ಕೆ ನಾನು ರೆಡಿ ಆಗಿದ್ದೀನಿ ಇವತ್ತು. ಸೊ ರೆಡಿ ಆಗ್ತಾಯಿದೆ. ನಿಂಬೆಹಣ್ಣು ಇನ್ನು ಮಟನ್ ಬೇಯಲಿ ಅಂತಾನೆ ಇಲ್ಲ ಹುಳಿ ಇರಲಿ ಅಂತ ಗಟ್ಟಿ ಬರ್ತದೆ ಪ್ಲೀಸ್. ಹಾಗೆ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅಮ್ಮ ಚಿಕನ್ ಸಾಂಬಾರು ಮಾಡಿದ್ರು, ನನಗೂ ರಮ್ಯಕ್ಕಂಗೂ ಇಲ್ಲಿಗೆ ಬಾಕ್ಸ್ಗೆ ಕೊಟ್ಟಿದ್ರು. ಇಲ್ಲೇ ರೈಸಿಗೆ ಇಟ್ಕೊಂಡು ಊಟ ಮಾಡಿಕೊಂಡು ಎಷ್ಟೊತ್ತವರೆಗೂ ಕೂತ್ಕೊಂಡು ನಾನು ರಮ್ಯಕ್ಕ ಮಾತಾಡಿದ್ವಿ. ಆ್ಯಂಡ್ ಇವಾಗ ಅವರು ಮೂವಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಹೊರಡೋಕ್ಕೆ ರೆಡಿಯಾಗಿದ್ದೀನಿ. ಇವಾಗ ಶಿವ ಅವರು ಬರ್ತಾರೆ, ಮನೇಲಿ ರೆಡಿ ಆಗ್ತಾಯಿದ್ರಂತೆ. ಇನ್ನೊಂದು 5 ಮಿನಿಟ್ಸ್ ನಾನು ಹೊರಡ್ತೀನಿ. ಹೌದು, ಈ ಕಡೆ ಬಾರೋ. ಯಾಕೆ ನಾನು ಬ್ಲಾಗಲ್ಲಿ ಬರಲ್ವ ನೀನು? ಕಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಬರ್ತೀಯಾ ತರ್ವಾ? ಹೋಗೋಣ. ನಾನು ಮೂವಿಗೆ ಕರಿತಾ ಇದ್ದೇನೆ ಗೈಸ್. ಆಯ್ತು, ಯಾವ ಮೂವಿ? ಓಕೆ ಆಯಿತು. ನೋಡಿ ಗೈಸ್, ಬಂಟು ಏನು ಮಾಡ್ತಾ ಇದ್ದಾನೆ ಅಂತ. ಬಂಟು ಏನು ಮಾಡ್ತಾ ಇದೆಯಾ? ಹುಷಾರ್ ಮಾಡು, ಹುಷಾರ್. ನಾನು ಅವಾಗಿಂದ ಅದು ಇದು ಎತ್ಕೊಂಡು ಆಟ ಆಡ್ತಾ ಇದ್ದಾನೆ. ಮಳೆ ಬರೋ ಥರ ಆಗಿದೆ ನೋಡಿ ಗೈಸ್, ಫುಲ್ ಮೋಡ ಮುಚ್ಕೊಂಡಿದೆ. ಹಾಗೆ ನೋಡಿದ್ರಲ್ಲ ಗೈಸ್, ನಾವು ಚಿಕನ್ ಸಾಂಬಾರು ತಿನ್ಕೊಂಡು ಅಮ್ಮ ಸಾಂಬಾರು ಮಾಡಿದ್ರಂತೆ. ಬರೋ ಅಷ್ಟರಲ್ಲಿ ನನಗೆ ಮತ್ತು ರಮ್ಯಾಕನಿಗೆ ಸಾಂಬಾರು ಕೊಟ್ಟಿದ್ರು. ಇಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಶಿವರು ಬರ್ತೀನಿ ಅಂತ ಹೇಳಿದ್ರು. ಇವಾಗ ನಾನು ಕಟ್ಕೊಳ್ಳೋಕ್ಕೆ ಹೊರಟೆ. ಇದಾಗಿತ್ತು ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.